ಅರ್ಧಾಂಗಿ, ನಿಮ್ಮ ಜೀವನದಲ್ಲಿ ಅರ್ಧಾಂಗಿಗಿರೋ ಸ್ಥಾನ ಏನು? ನೀವು ಹೇಳೋದು ಒಂದೇ. ಜೀವನದಲ್ಲಿ ನಿಮ್ಮ ಸ್ಥಾನ ಯಾವುದೋ ಅದೇ ನಿಜ. ಹಾಗೆ ಇನ್ನೊಂದು ನಿಜ ಕೂಡ ಇದೆ. ನನಗೂ ರುಕ್ಮಿಣಿಗೂ ಮಧ್ಯೆ ಸಂಬಂಧ ಇನ್ನೂ ಬಿಗಿ ಆಗಬೇಕು ಅಂತ ಅಂದರೆ ಎಲ್ಲದಕ್ಕಿಂತ ಮೊದಲು ನಾವು ಒಳ್ಳೆ ಸ್ನೇಹಿತರಾಗಿರಬೇಕು. ಸೀನು, ರಾಜಿ ಹತ್ರ ಮಾತಾಡಿದ್ಯಾ? ಫೋನ್ ತೆಗೆದ್ರೆ ತಾನೇ ಮಾತಾಡಕ್ಕೆ. ಎಷ್ಟು ಸಲ ಫೋನ್ ಮಾಡಿದ್ರು ತೆಗಿತಾ ಇಲ್ಲ. ಹೌದಾ? ಏನ್ ಮಾಡ್ತಿದ್ದಾಳೆ? ಇದು ಕತೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಇವಳನ್ನ ಕಟ್ಕೊಳ್ಳೋನು ಸಾವು ಬದುಕಿನ ಮಧ್ಯೆ ಇವಳನ್ನ ಕನ್ವರ್ಸ್ತಿದ್ರೆ ಇವಳೇನೋ ಬುಕ್ ಓದ್ತಾ ಇದ್ದಾಳೆ. ಇವಾಗ ಏನ್ ಮಾಡೋದು? ಐಡಿಯಾ. ಏನದು? ಗಂಡ ಹೆಂಡತಿ ಮಧ್ಯ ಒಂದು ಒಳ್ಳೆ ಸಂಬಂಧ ಬೆಳಿಬೇಕು ಅಂತಂದ್ರೆ ಅದ್ರ ಮೊದಲನೇ ಮೆಟ್ಲು ಸ್ನೇಹ. ಶೌರ್ಯ ಅವರಪ್ಪ ಕಾಲ್ ಮಾಡಿದ್ರು. ಯಾಕೆ ಮಾಡಿದ್ರು? ಶೌರ್ಯ ಸರ್ ಸಿಚುವೇಶನ್ ಕ್ರಿಟಿಕಲ್ ಆಗಿದೆಯಂತೆ. ಅವ್ರಿಗೆ ಪ್ರಜ್ಞೆ ಬಂದಿಲ್ವಂತೆ. ರಾಜಿ ರಾಜಿ ಅಂತ ನಿನ್ನೆ ಕನ್ವರ್ಸ್ತಿದಾರಂತೆ. ಕನ್ವರ್ಸಿದ್ರೆ ನಾನೇನ್ ಮಾಡ್ಬೇಕು? ನಾನೇನಾದ್ರೂ ಕೇಳಿದ್ನಾ ಕನ್ವರ್ಸು ಅಂತ? ಅದ್ ಹಾಗಲ್ಲ ರಾಜಿ. ಇವ್ರು ಯಾರನ್ನ ಕನ್ವರ್ಸ್ತಾ ಇದಾರೋ ಅವ್ರನ್ನ ಕರೀರಿ, ಇವ್ರಿಗೆ ಪ್ರಜ್ಞೆ ಬರೋ ಚಾನ್ಸ್ ಇದೆ ಅಂತ ಡಾಕ್ಟರ್ ಹೇಳಿದ್ರಂತೆ. ಡಾಕ್ಟರ್ ಹಾಗೆ ಯಾಕೆ ಹೇಳ್ತಾರೆ? ಅವ್ರಿಗೆ ಟ್ರೀಟ್ಮೆಂಟ್ ಕೊಡಕ್ ಬರ್ದೆ ಹಾಗೆ ಹೇಳಿರ್ಬೇಕು. ನಾನ್ ಬರಲ್ಲ, ಹೋಗ್ತೀನಿ. ಅಯ್ಯೋ ನಿಂತ್ಕೋ ರಾಜಿ. ನೀನ್ ಸ್ವಲ್ಪ ಬಂದು ಅವ್ರನ್ನ ಮಾತಾಡ್ಸಿದ್ರೆ ಅವ್ರ ಪ್ರಾಣಕ್ಕಾಗೋ ಅಪಾಯ ತಪ್ಪುತ್ತೆ. ಆದ್ಯಾ, ನಾನ್ ಬರಲ್ಲ ಅಂದೆ ತಾನೆ. ನಾನು ರಾಜಿ ರಾಜಿ ಆದ್ಯಾ, ಹೇಳಿದ್ರೆ ಮಾತೆ ಕೇಳಲ್ಲ ಅಂತಿಲ್ಲ. ಶೌರ್ಯ ಸರ್ಗೆ ಸೀರಿಯಸ್ ಆಗಿದ್ಯಂತೆ, ಅರ್ಥ ಮಾಡ್ಕೊಳಲ್ವಾ? ಅವ್ರಿಗೆ ಸೀರಿಯಸ್ ಆಗಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಾನೇನ್ ಮಾಡಕ್ಕಾಗತ್ತೆ ಅಂತ ಹಾಸ್ಪಿಟ್ಲಿಗೆ ಹೋಗಿ ಬ್ಲಡ್ ಕೊಟ್ಯಾ ನೀನು? ಮತ್ ಯಾಕೆ ಬ್ಲಡ್ ಕೊಟ್ಟೆ? ಬ್ಲಡ್ ಕೊಟ್ರೆ ಯಾವಾಗ ಬೇಕು ಅಂದ್ರೆ ಅವಾಗ ಹಾಸ್ಪಿಟಲ್ಗೆ ತಿರ್ಗಾಡಕ್ಕಾಗತ್ತಾ? ನಡಿ, ಸೈಲೆಂಟ್ ಆಗಿರೋ ರಾಜಿ. ಯಾರು ನೀವೆಲ್ಲರೂ? ಏನ್ ಮಾಡ್ತಾ ಇದ್ದೀರಾ? ನಾನು ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ? ಕಿಡ್ನಾಪ್ ಮಾಡಿದ್ದೀವಿ. ನಾನು ಕಿಡ್ನಾಪ್ ಮಾಡಿದ್ದೀರಾ? ನಾನು ಯಾರು ಅಂತ ಗೊತ್ತಾ? ನಮ್ ಡ್ಯಾಡಿ ಯಾರು ಅಂತ ಗೊತ್ತಾ ನಿಮ್ಗೆ? ಏಯ್, ನಮ್ ಡ್ಯಾಡಿ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ನಿಮ್ಮೆಲ್ರೂ ಸಾಯಿಸ್ಬಿಡ್ತಾರೆ. ಡ್ಯಾಡಿ, ನೀವೇ ಇದನ್ನೆಲ್ಲ? ನಾನೇ ಮಾಡಿಸಿದ್ದು. ಮಗಳನ್ನೇ ಕಿಡ್ನಾಪ್ ಮಾಡಿಸ್ತೀರಾ ಡ್ಯಾಡಿ? ನಾನೇನ್ ತಪ್ಪು ಮಾಡಿದ್ದೀನಿ? ನಿನ್ನ ಮದುವೆ ಮಾಡ್ಕೋತೀನಿ ಅಂತ ನಂಬಿಸಿ ನಮ್ಮನ್ನೆಲ್ಲ ಫೂಲ್ ಮಾಡ್ದವನ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳೋದು ತಪ್ಪು ಬೇಬಿ. ಅವನು ನಿನಗೆ ಮೋಸ ಮಾಡ್ತಿದ್ದಾನೆ. ಹಗಲು ರಾತ್ರಿ ಅನ್ನೋದು ನೋಡ್ದೆ ಅವನಿಗೆ ಸೇವೆ ಮಾಡ್ಕೊಂಡು ಅವನನ್ನೇ ಗಂಡ ಅಂತ ಅನ್ಕೊಳ್ಳೋದು ತಪ್ಪು ಮಗಳೇ. ಹೇಳಿದ್ರೆ ನಿನಗೆ ಅರ್ಥ ಆಗ್ತಿಲ್ಲ. ನಿನ್ನನ್ನು ಹಾಗೆ ಬಿಟ್ಬಿಟ್ರೆ ನನ್ನ ಮರ್ಯಾದೆ ಉಳಿಯೋದಿಲ್ಲ. ಅದಕ್ಕೆ ನಿನ್ನನ್ನ ಈಗ ಅಮೆರಿಕಾದಲ್ಲಿರೋ ನಿನ್ನ ಚಿಕ್ಕಪ್ಪನ ಹತ್ರ ಕಳ್ಸೋದಕ್ಕೆ ಪ್ಲಾನ್ ಮಾಡಿದ್ದೀನಿ. ಅಮೆರಿಕಾನ? ಎಸ್, ಇಂಡಿಯಾದಲ್ಲಿ ಇದೆ ನಿನ್ನ ಕೊನೆ ದಿನ. ನೀನ್ ಜೀವನ ಪೂರ್ತಿ ಅಮೆರಿಕಾದಲ್ಲೇ ಕಳಿಬೇಕು. ಅಲ್ಲೊಬ್ಬ ಒಳ್ಳೆ NRI ನೋಡಿ ನಿನಗೆ ಮದುವೆ ಮಾಡಿಸ್ತೀನಿ. ನೋ ಡ್ಯಾಡಿ, ನೋ. ನನ್ಗೆ ಆಲ್ರೆಡಿ ಶೌರ್ಯ ಸರ್ ಜೊತೆ ಮದುವೆ ಆಗಿದೆ. ಶೌರ್ಯ ಸರಿ ನನ್ ಗಂಡ. ಅದು ಮದುವೆ ಅಲ್ಲ, ಅವನು ನಿನ್ ಗಂಡನೂ ಅಲ್ಲ.
ನಿಜವಾದ ಮದುವೆನ ಅಮೆರಿಕಾದಲ್ಲಿ ಗ್ರ್ಯಾಂಡ್ ಆಗಿ ನಡೆಸ್ಕೊಡ್ತೀನಿ. ಏಯ್, ನೀನ್ ಸ್ವಲ್ಪ ಫಾಸ್ಟ್ ಆಗಿ ಹೋಗೋ. ರಾಜಿ ಬಂದು ಸರ್ ಅಂತ ಕರೆದಿದ ತಕ್ಷಣ ನಿಮಗ್ ಪ್ರಜ್ಞೆ ಬಂತು. ಕಣ್ ತೆಗೆದ್ರಿ. ಇಷ್ಟು ಸಾಕಲ್ವಾ ನಿಮ್ ಪ್ರೀತಿ ಶುದ್ಧ ಅಂತ ನಂಬೋದಕ್ಕೆ? ರಾಜಿ ನಿಮ್ಮನ್ನ ನಂಬ್ತಾಳೆ ಶೌರ್ಯ. ರಾಜಿ, ಬನ್ನಿ ಡಾಕ್ಟರ್. ರಾಜಲಕ್ಷ್ಮಿ ಅಂತಂದ್ರೆ ಇವರೇ ಡಾಕ್ಟರ್? ಗ್ರೇಟ್ ಅಮ್ಮ. ನಮ್ ಟ್ರೀಟ್ಮೆಂಟ್ಗಿಂತ ನಿಮ್ಮ ಪ್ರೀತಿನೇ ದೊಡ್ಡದು. ನಿನ್ನ ಮಾತೆ ಮೆಡಿಸನ್ ಆಗಿ ಅವನಿಗೆ ಉಸಿರು ಕೊಟ್ಟಿದ್ಯಮ್ಮ. ಕೋಮಾಗ ಹೊರಟೋಗಿದ್ದವನ್ನ ನಿನ್ನ ಪ್ರೀತಿಯಿಂದ ಬದುಕಿಸಿದ್ಯಮ್ಮ. ಎಷ್ಟು ದುಡ್ಡು ತಗೊಂಡಿದ್ದೀರಾ? ಟ್ರೀಟ್ಮೆಂಟ್ಗ ಆಕ್ಟಿಂಗ್ಗೆ. ನೀನ್ ಏನ್ ಮಾತಾಡ್ತಾ ಇದೆಯಮ್ಮ? ಇಷ್ಟೊಂದು ಆಕ್ಟಿಂಗ್ ಮಾಡಬೇಡಿ. ಸಿಕ್ಕಾಕೊಂಡು ಆಯ್ತಲ್ಲ. ಆ?